ಅಂತಂದ್ರೆ ಎಲ್ಲ ರೀತಿಯ ಅನೈತಿಕ ಅನಾಚಾರಗಳನ್ನ ಒಳಗೊಂಡಂತ. ನಿಜವಾಗಿ ನಿಮಗೆ ದಮ್ಮಿತ್ತಂತಂದ್ರ ಒಂದು ಕೆಲಸ ಮಾಡ್ರಿ, ಹಿಂದುತ್ವದ ಬಗ್ಗೆ ಹೆಂಗ್ ಮಾತಾಡ್ರಿಲ್ಲ ಹಂಗ ಉಳಿದ ಧರ್ಮದ ಬಗ್ಗೆ ಮಾತಾಡ್ರಿ. ಬಸವಣ್ಣನ ನಿಜವಾದಂತಹ ಫಾಲೋವರ್ ಆಗಿದ್ರ ನೀವು ಈ ಮಾತಾಡ್ತಿದ್ದಿಲ್ಲ. ಬಸವಣ್ಣ ಏನಂತ ಹೇಳ್ತಾರ, ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿನ್ನ ಮನೆಯ ಮಗನೆಂದೆನಿಸಯ್ಯ ಅಂತನ್ನುವಂತಹ ಮಾತು. ಇದನ್ನ ನಿಮಗೆ ಹೇಳಿಕೊಡುವಂತಹ ಕಾರಣ ಇಲ್ಲ ಸ್ವಾಮಿಗಳೇ, ನೀವು ಅದನ್ನೇ ಓದಿಕೊಂಡು ಬಂದವರು. ನೀವು ಇಂಥ ಮಾತಾಡುವುದು ಏನದಲ್ಲ ಇದು ತಪ್ಪು. ಬಸವಣ್ಣನ ಒಂದು ವಿಶೇಷವಾಗಿರ್ತಕ್ಕಂತಹ ಈ ವಚನ ಇವತ್ತಿನ ಜಗತ್ ಪ್ರಸಿದ್ಧ ಆಗಿದೆ. ಈ ಜಗತ್ ಪ್ರಸಿದ್ಧವಾದಂತಹ ವಚನದ ವಿರುದ್ಧ ನಿಮ್ಮ ಮಾತಾಗಿದೆ. ನಮಸ್ಕಾರ ಪಂಡಿತ ಶಿವಾರಾಧ್ಯ ಸ್ವಾಮಿಗಳೇ, ನಿಮಗೆ ಒಂದೇ ಒಂದು ಮಾತು ಕೇಳ್ತೀನಿ. ಇವತ್ತೇನು ಹಿಂದುತ್ವದ ಬಗ್ಗೆ ನೀವು ಮಾತಾಡಿರಲ್ಲ, ಇದನ್ನೇ ಬೇರೆ ಧರ್ಮದ ಬಗ್ಗೆ ಮಾತಾಡಿ ನೋಡ್ರಿ. ಏನ್ ಹೇಳಿದ್ರಿ ನೀವು ಇವತ್ತ? ಹಿಂದೂ ಧರ್ಮ ಅನೈತಿಕ, ಔಪಚಾರಿಕ, ಅದ್ರೊಳಗೆ ಯಾವುದೇ ರೀತಿಯಾದಂತ ಅರ್ಥ ಇಲ್ಲ ಅಂತ ಹೇಳ್ತೀರಿ. ಯಾವ ಬಾಯಿಲೆ ಮಾತಾಡ್ತೀರಿ ಇದನ್ನ ನೀವು? ಯಾವ ಹಿಂದುತ್ವ ಅಂತ ಅನ್ನೋದು ಇವತ್ತ ಎಲ್ಲ ಭಾರತ ದೇಶದವರನ್ನ ಒಗ್ಗೂಡಿಸಿಕೊಂಡು ಹೊರಟಿದೆ. ಅಂತಹ ಹಿಂದುತ್ವದ ಬಗ್ಗೆ ನೀವು ಇಷ್ಟು ಸಲೀಸಾಗಿ ಇಷ್ಟು ಸಡಿಲವಾಗಿ ಮಾತಾಡ್ತೀರಿ ಅಂತಂತಂದ್ರ ನಿಮ್ಮ ಸ್ವಾಮಿಗಳು ಅಂತಂದ್ ಮಾತ್ರಕ್ಕ ನೀವು ಏನ ಮಾಡಿದ್ರು ನಾವು ಎಕ್ಸೆಪ್ಟ್ ಮಾಡ್ಬೇಕು ಅಂತಲ್ಲ. ನಾವು ನಿಮ್ ಕಡೆಯಿಂದ ಈ ಹಿಂದುತ್ವವನ್ನ ಗಟ್ಟಿಯಾಗುವಂತಹ ಒಂದು ಮಾರ್ಗದರ್ಶನ ನಿಮ್ ಕಡೆಯಿಂದ ಅಪೇಕ್ಷೆ ಪಡ್ತೇವೆ. ಆದ್ರೆ ನೀವು ಇವತ್ತು ಹೇಳಿದಂತಹ ಮಾತೇನಿದೆ ಇದು ಅತ್ಯಂತ ಖಂಡನೀಯ. ವಚನಾನಂದ ಸ್ವಾಮಿಗಳು ಅತ್ಯಂತ ಬರಬ್ಬರ ಹೇಳಿದ್ರು. ಏನಂತ ಹೇಳಿದ್ರು? ಯಾವ್ದ ಕಾರಣಕ್ಕೂ ಸುದ್ದಾನು ವೀರಶೈವ ಆಗ್ಲಿ ಲಿಂಗಾಯತ ಆಗ್ಲಿ ಇವ್ರು ಬೇರೆ ಬೇರೆ ಅಲ್ಲ. ತತ್ವಗಳಲ್ಲಿ ವ್ಯತ್ಯಾಸ ಇರ್ಬೋದು, ಆದ್ರೆ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ಅಂತ ಅನ್ನೋದು ಇಲ್ಲ ಅಂತ ಅನ್ನೋದು ಏನ್ ಹೇಳಾರಲ್ಲ, ಇದು ಅತ್ಯಂತ ಕರೆ. ಅದೇ ರೀತಿಯಾಗಿ ಭಾರತದಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಹಿಂದುತ್ವದ ಹಿಂಬಾಲಕರು ಅಂತ ಅನ್ನೋದನ್ನು ಕೂಡ ಅಷ್ಟೇ ಸತ್ಯ. ಇವತ್ತಿನ ದಿವಸ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡ್ರಿ. ಯಾವ್ದ ಕಾರಣಕ್ಕೂ ಕೂಡ ಮತ್ತೊಮ್ಮೆ ದಯವಿಟ್ಟು ಸಭೆ ಸಮಾರಂಭ ಇರ್ಬೋದು, ಯಾವುದೇ ಇರ್ಬೋದು, ಹಿಂದುತ್ವದ ಬಗ್ಗೆ ದಯವಿಟ್ಟು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ? ಸ್ವಾಮಿಗಳಿಗೆ ಅಧಿಕಾರ ಇರೋದು ಎಲ್ಲೇ ಅಂತಂತಂದ್ರ ಒಂದು ಸಮಾಜವನ್ನ, ಒಂದು ಜಾತಿಯನ್ನ, ಒಂದು ಧರ್ಮವನ್ನ ಲೆಕ್ಕಿಸದೆ ಆ ಎಲ್ಲ ರೀತಿಯಾದಂತಹ ದೇಶದ ಸಹೃದಯಿಗಳನ್ನ ದೇಶಭಕ್ತಿಯಿಂದ ಒಂದು ಮಾಡಬೇಕಾದಂತಹ ಕೆಲಸ ನಿಮ್ದು. ಆದ್ರೆ ನೀವು ಅವತ್ತಿನ ದಿವಸ ಸ್ಟೇಜ್ ಮೇಲೆ ಹೇಳಿದಂತಹ ಮಾತೇನಿದೆ ಇದನ್ನ ಜಾತೀಯತೆಯಿಂದ ಬೇರೆ 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 ಮಾಡ್ಕೊಂಡು ಹೊಂಟಿರಿ. ಅದನ್ನೇನು ಒಡಿಲಿಕ್ಕತ್ತಿರಲ್ಲ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೇನೆ, ನೀವು ಅದನ್ನ ದಯವಿಟ್ಟು ಬಂದ್ ಮಾಡ್ರಿ. ಮೊನ್ನೆ ಒಂದ್ಸತ ದೇವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರಿ, ಮತ್ತ ಇವತ್ತು ನಿಮಗೆ ಸ್ಟೇಜ್ ಸಿಕ್ತು, ಹಿಂದುತ್ವದ ಕಡೆ ನೀವು ಅದನ್ನ ಮಾತನಾಡಿ ಅದನ್ನ ಒಡೆಯುವಂತಹ ಒಂದು ಪ್ರಯತ್ನ ಮಾಡ್ಲಿಕ್ಕತ್ತೀರಿ. ದಯವಿಟ್ಟು ಇಂಥ ಕಾರ್ಯಗಳನ್ನ ನಾವು ನಿಮ್ ಕಡೆಯಿಂದ ಅಪೇಕ್ಷೆ ಪಡೋದಿಲ್ಲ. ನಾವು ನಿಮ್ ಕಡೆಯಿಂದ ನಿಜವಾದಂತಹ ಅರ್ಥದೊಳಗ ಬಸವಣ್ಣನವರು ಹೇಳಿದಂತಹ ಮಾತು ಏನು, ಇವನ್ಯಾರವ ಇವನ್ಯಾರವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿದಂತಹ ಬಸವಣ್ಣನ ಮಾತನ್ನ ಅಪೇಕ್ಷೆ ಪಡ್ತೇವೆ ಹೊರತು ಇವ ಹಿಂದೂ ಅಲ್ಲ ಇವ ಹಿಂದೂ ಹೌದು ಇಂತಹ ಮಾತುಗಳನ್ನ ನಿಮ್ಮ ಕಡೆಯಿಂದ ನಾವು ಅಪೇಕ್ಷೆ ಪಡುವುದಿಲ್ಲ. ಅದಕ್ಕೆ ಸ್ವಾಮಿಗಳೇ ಮತ್ತೊಮ್ಮೆ ಕೈ ಮುಗಿದು ನಾನು ನಿಮಗೆ ಕೇಳ್ತೇನೆ, ಇವ ಯಾರಿವ ಇವ ಯಾರಿವ ಇವ ಯಾರಿವ ಅನ್ನಬೇಡ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತನ್ನುವಂತಹ ಮಾತನ್ನ ನೀವು ಎಲ್ಲರಿಗೂ ಹೇಳಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದುಕೊಳ್ತೇನೆ. ನೀವು ಮಾತಾಡಿದ್ದು ತಪ್ಪಿದೆ ಪಂಡಿತ ಶಿವಾರಾಧ್ಯ ಸ್ವಾಮಿಗಳೇ. ದಯವಿಟ್ಟು ನಿಮ್ಮ ಮಾತನ್ನ ಹಿಂದೆ ತಕ್ಕೊಡ್ರಿ. ನಮ್ಮೆಲ್ಲಾ ಹಿಂದೂಗಳಿಗೂ ಕೂಡ ಇವತ್ತಿನ ದಿವಸ ನೀವು ಮಾತಾಡಿದ್ದು ಮನಸ್ಸಿಗೆ ಬಹಳ ನೋವಾಗಿದೆ. ನಿಜವಾಗಿಯೂ ನಿಮಗೇನಾದ್ರೂ ಈ ಹಿಂದುತ್ವದ ಬಗ್ಗೆ, ಈ ಭಾರತ ದೇಶದ ಬಗ್ಗೆ, ಈ ಭರತ ಭೂಮಿಯ ಬಗ್ಗೆ, ಇಲ್ಲಿರುವಂತಹ ಜನರ ಸಮಸ್ಯೆಗಳ ಬಗ್ಗೆ ನಿಮಗೆ ಕಳಕಳಿ ಇತ್ತು ಅಂತಂದ್ರೆ ಈ ಧರ್ಮವನ್ನ ಒಡೆಯುವಂತಹ ಕೆಲಸವನ್ನ ಮಾತನ್ನ ದಯವಿಟ್ಟು ಇನ್ನ ಯಾವ ಸಭೆ ಸಮಾರಂಭಗಳಲ್ಲಿ ಕೂಡ ಮಾಡಬೇಡ್ರಿ. ಇನ್ನ ಒಗ್ಗೂಡಿಸ್ರಿ. ಜಾತಿಯನ್ನ, ನಿಮ್ಮ ಜಾತಿಯನ್ನಿರ್ಬೋದು ಅಥವಾ ಯಾವುದೇ ಜಾತಿ ಇರ್ಬೋದು, ಅಥವಾ ಭಾರತೀಯರು ಹಿಂದುತ್ವ ಅಂತನ್ನುವಂತ ಒಂದೇ ಒಂದು ಛತ್ರ ಛಾಯೆಯೊಳಗ ಎಲ್ಲರನ್ನು ಒಗ್ಗೂಡಿಸುವಂತ ಕೆಲಸ ನಿಮ್ ಕಡೆಯಿಂದ ಆಗ್ಲಿ ಅಂತ ಹೇಳಿ ನಾ ಈ ವಿಡಿಯೋ ಮೂಲಕವಾಗಿ ತಮ್ಮಲ್ಲಿ ಸಾಷ್ಟಾಂಗ ಪ್ರಮಾಣಕ ಪೂರ್ವಕಗಳವಾಗಿ ಸವಿನಯದಿಂದ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.